ಒಂದು ಸಣ್ಣ ಹಳ್ಳಿಯಲ್ಲಿ ಅರವಿಂದ ಎಂಬ ಯುವಕ ಇದ್ದ. ಅವನು ಬಹಳ ಬುದ್ಧಿವಂತ, ಆದರೆ ಸ್ವಲ್ಪ ಆಲಸ್ಯವಂತ. ಒಂದು ದಿನ ಅವನು ಕಾಡಿಗೆ ಹೋಗಿ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ. ಅವನಿಗೆ ಹಠಾತ್ ಒಂದು ವಿಚಿತ್ರ ಅನುಭವ ಆಯಿತು. ತನ್ನ ನೆರಳು ಅವನ ಜೊತೆ ಮಾತನಾಡಲು ಶುರುಮಾಡಿತು. ನೆರಳು: ಅರವಿಂದ, ನೀನು ಯಾಕೆ ಜೀವನವನ್ನು ವ್ಯರ್ಥ ಮಾಡುತ್ತಿದ್ದೀಯಾ? ಅರವಿಂದ: ಭಯದಿಂದ. ಯಾರು ಮಾತನಾಡುತ್ತಿದ್ದಾರೆ? ಆಗ ನೆರಳು: ನಾನು ನಿನ್ನ ನೆರಳು, ನಿನ್ನ ಸತ್ಯ. ಅರವಿಂದ ಆಶ್ಚರ್ಯಗೊಂಡ. ನೆರಳು ಅವನಿಗೆ ಅವನ ಕನಸುಗಳನ್ನು ನೆನಪಿಸಿತು. ದೊಡ್ಡ ವ್ಯಕ್ತಿಯಾಗಬೇಕು, ಕುಟುಂಬಕ್ಕೆ ಸಹಾಯ ಮಾಡಬೇಕು. ನೆರಳು: ನೀನು ಕೆಲಸ ಮಾಡದೆ ಕನಸು ಸಾಕಾರವಾಗುವುದಿಲ್ಲ. ಅದು ಕೇಳಿದ ಅರವಿಂದ ತನ್ನ ತಪ್ಪನ್ನು ಅರಿತುಕೊಂಡ. ಆ ದಿನದಿಂದ ಅವನು ಕಷ್ಟಪಟ್ಟು ಕೆಲಸ ಮಾಡಲು ಆರಂಭಿಸಿದ. ಕೆಲವು ವರ್ಷಗಳಲ್ಲಿ ಅವನು ಹಳ್ಳಿಯಲ್ಲೇ ಅತ್ಯಂತ ಯಶಸ್ವಿ ವ್ಯಕ್ತಿಯಾದ. ಒಂದು ದಿನ ಅವನು ಮತ್ತೆ ಅದೇ ಮರದ ಕೆಳಗೆ ಹೋದ. ಆದರೆ ಈ ಬಾರಿ ಅವನ ನೆರಳು ಮೌನವಾಗಿತ್ತು. ಅರವಿಂದ, ನಗುತ್ತಾ: ಧನ್ಯವಾದಗಳು, ನನ್ನನ್ನು ಬದಲಾಯಿಸಿದಕ್ಕೆ. ಈ ಕಥೆಯಿಂದ ನಾವು ಕಲಿಯುವ ಪಾಠ: ನಮ್ಮ ನಿಜವಾದ ಶತ್ರು ಅಥವಾ ಸ್ನೇಹಿತ ನಮ್ಮೊಳಗೆ ಇರುತ್ತಾನೆ. ನಾವು ಬದಲಾದರೆ ಜೀವನ ಬದಲಾಗುತ್ತದೆ.